ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ರೂ ನೀವು ನಮ್ಮನ್ನ ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬಹುದು. ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಹೊಸದಾಗಿ ಮಾನಿಟೈಸ್ಗೆ ಅಪ್ಲೈ ಮಾಡಿದ್ದೀರಾ. ಸೊ ಮಾನಿಟೈಸ್ಗೆ ಅಪ್ಲೈ ಮಾಡಿದ ನಂತರ ನಿಮಗೆ ಯಾರು ರೀಯೂಸ್ಡ್ ಕಂಟೆಂಟ್ ಬರ್ತಾ ಇದೆಯಾ? ಹಾಗಾದರೆ ವರಿ ಮಾಡ್ಕೊಬೇಡಿ. ಸೊ ರೀಯೂಸ್ಡ್ ಕಂಟೆಂಟ್ನ ನಾವು ಈಸಿಯಾಗಿ ರಿಮೂವ್ ಮಾಡಿ ಸೊ ನಮ್ಮ ಒಂದು ಚಾನಲ್ನ ನಾವು ಮಾನಿಟೈಸ್ ಮಾಡ್ಬೋದು. ಸೊ ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿಂದು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ಒಂದು ಕಂಟೆಂಟ್ ಬರ್ತಿದ್ದಂಗೆ ಭಯ ಪಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ನೀವು ಓನಾಗಿ ಕಂಟೆಂಟ್ ಮಾಡಿತ್ತು, ಸೊ ನೀವು ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಳಸಿಲ್ಲ, ಬ್ಯಾಕ್ಗ್ರೌಂಡ್ ಸಾಂಗ್ಸ್ಗಳು ಹಾಕಿಲ್ಲ. ಸೊ ಅಂದರೆ ಸಿನಿಮಾ ಸಾಂಗ್ಸ್ಗಳು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ಗಳು, ಬೇರೆ ಬೇರೆ ಎಡಿಟಿಂಗ್ ಸಾಫ್ಟ್ವೇರ್ಗಳಲ್ಲಿ ಇರುವ ಒಂದು ಮ್ಯೂಸಿಕ್ಸ್ಗಳನ್ನ ಯಾವುದನ್ನು ಬಳಸಿಲ್ಲ. ಸೊ ಓನಾಗಿ ಮಾಡಿದ್ದೀನಿ ಅಂತ ಇತ್ತು ಅಂದರೆ ಸೊ ನೀವು ಆರಾಮಾಗಿ ಯೂಟ್ಯೂಬಲ್ಲಿ ಅಪೀಲ್ ಮಾಡ್ಬೋದು. ಸೊ ನಾನು ಬೇರೆಯವ್ರದ್ದು ವೀಡಿಯೋಸ್ಗಳನ್ನ ಬಳಸಿಲ್ಲ, ಓನಾಗಿ ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಅಂತ ಅಪೀಲ್ ಮಾಡ್ಬೋದು. ಸೊ ಅಪೀಲ್ ಯಾವ ರೀತಿ ಮಾಡೋದು ಅಂತ ತುಂಬ ಜನ ಕೇಳ್ಬೋದು. ಸೊ ಅಪೀಲ್ ಯಾವ ರೀತಿ ಮಾಡೋದು ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಅಪೀಲ್ ಮಾಡೋದಕ್ಕೆ ನೀವೊಂದು ವಿಡಿಯೋನ ರೆಡಿ ಮಾಡ್ಕೊಬೇಕಾಗುತ್ತೆ. ಸೊ ಅಪೀಲ್ ವಿಡಿಯೋ ಯಾವ ರೀತಿ ಮಾಡಬೇಕು ಅಂದರೆ ಫಸ್ಟು ನಿಮ್ಮ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ಕೊಡಬೇಕಾಗುತ್ತೆ. ಸೊ ನೀವು ನಿಮ್ಮ ಹೆಸರು ಮತ್ತು ನಿಮ್ಮ ಚಾನಲ್ ಹೆಸರು, ಸೊ ಈ ರೀತಿ ನಿಮ್ಮದು ಫಸ್ಟು ಸೆಲ್ಫ್ ಇಂಟ್ರೊಡಕ್ಷನ್ ಮಾಡಿ ಆಮೇಲೆ ನಿಮ್ಮ ಒಂದು ಚಾನಲ್ನು ಕೂಡ ತೋರಿಸ್ಬೇಕಾಗುತ್ತೆ. ಸೊ ಮೊಬೈಲ್ ಸ್ಕ್ರೀನಲ್ಲಿ ಇವಾಗ ನಾನು ಯಾವ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ, ಇದೇ ರೀತಿ ನೀವು ಇನ್ನೊಂದು ಮೊಬೈಲಲ್ಲಿ ವಿಡಿಯೋ ಮಾಡ್ತಾನೆ ನೀವು ಇನ್ನೊಂದು ಮೊಬೈಲಲ್ಲಿ ನಿಮ್ಮ ಒಂದು ಸ್ಕ್ರೀನ್ನ ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಅವರಿಗೆ ಯಾವುದೇ ರೀತಿ ಸ್ಕ್ರೀನ್ ರೆಕಾರ್ಡರ್ ಹಾಕೋದಕ್ಕೆ ಹೋಗಬೇಡಿ. ಸೊ ಡೈರೆಕ್ಟ್ ಮೊಬೈಲಿಂದ ಮೊಬೈಲ್ದು ಸ್ಕ್ರೀನ್ನ ತೋರಿಸಿ. ಸೊ ತೋರಿಸ್ಬಿಟ್ಟು ನೀವು ಈ ರೀತಿ ನನ್ನೊಂದು ಚಾನಲ್ ಇದೆ, ನನಗೆ ಈ ರೀತಿ ರಿಯೂಸ್ಡ್ ಕಂಟೆಂಟ್ ಬಂದಿದೆ, ಸೊ ದಯವಿಟ್ಟು ಇದನ್ನು ಚೆಕ್ ಮಾಡಿ ಅಂತ ನೀವು ತಿಳಿಸ್ಬೇಕಾಗುತ್ತೆ. ಜೊತೆಗೆ ನೀವು ಯಾವ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ತೀರಾ, ಸೊ ಯಾವ ರೀತಿ ವಿಡಿಯೋ ಶೂಟ್ ಮಾಡ್ತೀರಾ, ಯಾವ ರೀತಿ ಎಡಿಟ್ ಮಾಡ್ತೀರಾ, ಸೊ ಅದನ್ನು ಕೂಡ ತೋರಿಸ್ಬೇಕಾಗುತ್ತೆ. ಸೊ ಕಂಪ್ಲೀಟ್ ನೀವು ಒಂದು ವಿಡಿಯೋನ ಎಡಿಟ್ ಮಾಡಿ ಶೂಟ್ ಮಾಡಿ ತೋರಿಸ್ಬೇಕಾಗುತ್ತೆ. ಫುಲ್ ಒಂದು ವಿಡಿಯೋನ ನೀವು ರೆಡಿ ಮಾಡಿಬಿಟ್ಟು ಅವರಿಗೆ ತೋರಿಸ್ಬೇಕಾಗುತ್ತೆ. ಸೊ ಈ ತೋರಿಸೋದಕ್ಕೂ ಕೂಡ ಒಂದು ಟೈಮಿಂಗ್ಸ್ ಇದೆ. ಎಷ್ಟಪ್ಪ ಅಂದರೆ 5 ನಿಮಿಷದೊಳಗಡೆ ನೀವು ಕಂಪ್ಲೀಟ್ ನಿಮ್ಮ ಒಂದು ಇಂಟ್ರೊಡಕ್ಷನ್ ಆಗಿರ್ಬೋದು, ಒಂದು ವಿಡಿಯೋ ಕ್ರಿಯೇಟ್ ಮಾಡೋದಾಗಿರ್ಬೋದು, ಕಂಪ್ಲೀಟ್ಲಿ ನೀವು ಮಾಡಿ ಕಳಿಸ್ಬೇಕಾಗುತ್ತೆ. ಜಸ್ಟ್ 5 ನಿಮಿಷದಲ್ಲಿ ಮಾಡಬೇಕು. ಸೊ ತುಂಬ ಜನ ಅನ್ಬೋದು, ಏನು ಬ್ರೋ ಎಡಿಟಿಂಗ್ ಎಲ್ಲ ಮಾಡಿ ಯಾವ ರೀತಿ ತೋರಿಸೋದು ಅಂತ. ಸೊ ವರಿ ಮಾಡ್ಕೊಬೇಡಿ, ನೀವು ಅದನ್ನು ಫಾಸ್ಟ್ ಫಾರ್ವರ್ಡ್ ಮಾಡ್ಬೋದು. ಸೊ ರಫಾಗಿ ಹೇಳಿದ್ರೆ ಸಾಕು, ನೀವು ವಿಡಿಯೋ ಎಡಿಟಿಂಗ್ನ ನಾನು ಈ ರೀತಿ ಇಂತಿಂಥ ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ, ಈ ಥರ ಎಡಿಟಿಂಗ್ ಮಾಡ್ತೀನಿ ಅಂತ ಅವರಿಗೆ ರಫಾಗಿ ಎಕ್ಸ್ಪ್ಲೇನ್ ಮಾಡಿದರೆ ಸಾಕು. ಸೊ ನೀವು ಡೀಟೇಲಾಗಿ ಹೇಳುವಂಥ ಅಗತ್ಯ ಇರಲ್ಲ. ಇನ್ನು ನೆಕ್ಸ್ಟು ನೀವು ವಿಡಿಯೋ ಮಾಡಬೇಕಾದ್ರೆ ಒಂದು ನೀವು ಕನ್ನಡದಲ್ಲಿ ವಿಡಿಯೋ ಮಾಡೋಂಗಿರಲ್ಲ. ಸೊ ಇಂಗ್ಲೀಷು, ಹಿಂದಿ ಈ ರೀತಿ ಬೇರೆ ಬೇರೆ ಒಂದು ಭಾಷೆಗಳಲ್ಲಿ ನೀವು ವಿಡಿಯೋ ಮಾಡ್ಬೋದು. ಸೊ ಯಾವ ಭಾಷೆಗಳು ಸಪೋರ್ಟ್ ಇದೆ ಅಂತ ಕೂಡ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಸೊ ಈ ರೀತಿ ಭಾಷೆಗಳಲ್ಲಿ ಮಾತ್ರ ನೀವು ವೀಡಿಯೋಸ್ಗಳನ್ನು ಶೂಟ್ ಮಾಡ್ಬೋದು. ಸೊ ಅಂದರೆ ಅಪೀಲ್ ವಿಡಿಯೋನ ಶೂಟ್ ಮಾಡ್ಕೊಬೋದು. ಸೊ ಅದು ಬಿಟ್ಬಿಟ್ಟು ನೀವು ಕನ್ನಡದಲ್ಲಿ ವಿಡಿಯೋ ಮಾಡ್ತೀನಿ ಅಂದರೆ ಕನ್ನಡದಲ್ಲಿ ಅಲೋ ಇಲ್ಲ. ಸೊ ಹಂಗಾಗಿ ದಯವಿಟ್ಟು ಕನ್ನಡದಲ್ಲಿ ಅಪೀಲ್ ವಿಡಿಯೋನ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ರೀತಿ 5 ನಿಮಿಷದಲ್ಲಿ ನೀವೊಂದು ಅಪೀಲ್ ವಿಡಿಯೋನ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಸೊ ಇನ್ನು ಆ ಒಂದು ಅಪೀಲ್ ವಿಡಿಯೋನ ಯಾವ ರೀತಿ ನಾವು ಅಪ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಯೂಟ್ಯೂಬರ್ಗೆ ಕಳಿಸೋದು ಅಂತ ಇವಾಗ ಸೊ ಸ್ಕ್ರೀನಲ್ಲಿ ಹೋಗಿ ತೋರಿಸ್ತೀನಿ, ಬನ್ನಿ. ಸೊ ಇನ್ನು ನಿಮಗೆ ಈ ರೀತಿ ಒಂದು ರೀಯೂಸ್ಡ್ ಕಂಟೆಂಟ್ ಅಂತ ಬಂದಿರುತ್ತೆ. ಸೊ ಈ ರೀತಿ ಬಂತು ಅಂದರೆ ನೀವು ಭಯ ಪಡ್ಕೊಳ್ಳೋದಕ್ಕೆ ಹೋಗಬೇಡಿ. ಫಸ್ಟು ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿರೋ ಬ್ರೌಸರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ನಾನು ಇಲ್ಲಿ ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ನಾನು ನಿಮಗೆ ಇಲ್ಲಿ ಫಸ್ಟ್ ಸ್ಕ್ರೀನ್ ತೋರಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ನೀವು ವೈಟಿ ಸ್ಟುಡಿಯೋ ಅಪ್ಲಿಕೇಶನಲ್ಲೂ ಕೂಡ ನೀವು ಅಪೀಲ್ ವಿಡಿಯೋ ಮಾಡ್ಬೋದು. ಬಟ್ ನಾನು ವೈಟಿ ಸ್ಟುಡಿಯೋ ಅಪ್ಲಿಕೇಶನಲ್ಲಿ ಅಪೀಲ್ ವಿಡಿಯೋ ಅಪ್ಡೇಟ್ ಮಾಡಿ ಅಂತ ಹೇಳಲ್ಲ. ಸೊ ನೀವು ಫಸ್ಟು ನೀವು ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡ ನಂತರ ನೀವು ಮೊದಲನೇದಾಗಿ studio.youtube.com ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡ್ಕೊಬೇಕಾಗುತ್ತೆ. ಸೊ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇನ್ನು ಮೊದಲನೇದಾಗಿ ನೀವು ಏನು ಅಪೀಲ್ ವಿಡಿಯೋ ಮಾಡ್ಕೊಂಡಿರ್ತೀರ ಆ ಒಂದು ವಿಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನೀವು ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ನ ಹಾಗೆ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂತು ಅಂದರೆ ನಿಮಗೆ ಇಲ್ಲಿ ಕ್ರಿಯೇಟ್ ಅಂತ ಕಾಣಿಸ್ತಿದೆ ನೋಡಿ, ಈ ಒಂದು ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಇಲ್ಲಿ ಅಪ್ಲೋಡ್ ವಿಡಿಯೋಸ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಸೆಲೆಕ್ಟ್ ಫೈಲ್ಸ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಮೀಡಿಯಾ ಪಿಕ್ಕರ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನೀವು ಏನು ಅಪೀಲ್ ವಿಡಿಯೋ ಮಾಡಿರ್ತೀರ ಸೊ ಒಂದು ಅಪೀಲ್ ವಿಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವಾಗ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ಅದು ಅಪ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಪ್ಲೋಡ್ ಆದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಟೈಟಲ್ನ ಕೊಡಬೇಕಾಗುತ್ತೆ. ಸೊ ಟೈಟಲ್ ಆ್ಯಕ್ಚುಲಿ ನಾನು ಇನ್ಶಾರ್ಟಲ್ಲಿ ವಿಡಿಯೋ ಎಡಿಟ್ ಮಾಡಿರೋದ್ರಿಂದ ಇನ್ಶಾರ್ಟ್ದೇ ಟೈಟಲ್ ಎಂಟರ್ ಆಗಿದೆ. ಸೊ ನಾನಿಲ್ಲಿ ಈ ಒಂದು ಇನ್ಶಾರ್ಟಿಂದು ಟೈಟಲ್ ಏನಿದೆ ಅದನ್ನು ಎರೇಸ್ ಮಾಡ್ತೀನಿ. ಸೊ ಎರೇಸ್ ಮಾಡಿಬಿಟ್ಟು ನೀವು ಸಿಂಪಲ್ಲಾಗಿ ಅಪೀಲ್ ಅಂತ ಎಂಟರ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಅಪೀಲ್ ಫಾರ್ YOU ಯೂಟ್ಯೂಬ್ ಮಾನಿಟೈಸೇಷನ್. ಸೊ ಈ ರೀತಿ ನೀವು MONTIZE ಮಾನಿಟೈಸೇಷನ್ REU ರೀಯೂಸ್ಡ್ ಕಂಟೆಂಟ್. ಸೊ ಈ ರೀತಿ ನೀವು ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ ನಂತರ ಡಿಸ್ಕ್ರಿಪ್ಷನ್ ಏನು ಹಾಕೋದಕ್ಕೆ ಹೋಗಬೇಡಿ. ಸೊ ಅದನ್ನು ಹಾಗೆ ಬಿಡಿ. ಸೊ ಇನ್ನು ನೆಕ್ಸ್ಟ್ ನೀವಿಲ್ಲಿ ಚಿಲ್ಡ್ರನ್ ಬೇಸಿಡ್ ಚಾನಲ್ ವಿಡಿಯೋನ ಅಂತ ಕೇಳ್ತಿದ್ದಾರೆ. ಸೊ ನೀವಿಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಏಜ್ ರಿಸ್ಟ್ರಿಕ್ಷನ್ನು ಕೂಡ ಅಷ್ಟೇ ನೋ ಅಂತಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಮಿಕ್ಕಿದ್ದೇನು ನೀವು ಫಿಲ್ ಮಾಡೋ ಅಂಥ ಅಗತ್ಯ ಇಲ್ಲ. ಇಲ್ಲಿ ನೀವು ಅಪ್ಲೋಡ್ ಅಂತ ಇದೆ ನೋಡಿ, ಇದು ಕಂಪ್ಲೀಟ್ ಆಗಿರಬೇಕು. ಅದೇ ರೀತಿ ವಿಡಿಯೋ ಪ್ರೊಸೆಸಿಂಗು ಕಂಪ್ಲೀಟ್ ಆಗಿರಬೇಕು. ಚೆಕ್ಸು ಅಷ್ಟೇ ಕಂಪ್ಲೀಟೆಡ್ ಅಂತ ಬರಬೇಕು. ಸೊ ಇಲ್ಲಿ ಏನಾದ್ರು ಚೆಕ್ ಆಗ್ತಾಯಿತ್ತು, ಪ್ರೊಸೆಸಿಂಗ್ ಆಗ್ತಾಯಿತ್ತು, ಅಪ್ಲೋಡ್ ಆಗ್ತಾಯಿತ್ತು ಅಂದರೆ ದಯವಿಟ್ಟು ಯಾವುದೇ ರೀತಿ ಇದು ಮಾಡೋದಕ್ಕೆ ಹೋಗಬೇಡಿ. ಎಲ್ಲದೂ ಕೂಡ ಕಂಪ್ಲೀಟೆಡ್ ಅಂತ ತೋರಿಸೋವರೆಗೂ ವೆಯ್ಟ್ ಮಾಡಿ. ಸೊ ತೋರಿಸಿದ ನಂತರ ನೀವಿಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ರೈಟ್ ಸೈಡು ಬಾಟಮಲ್ಲಿ ನೆಕ್ಸ್ಟ್ ಆಪ್ಷನ್ ಇರುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವಿಲ್ಲಿ ವಿಡಿಯೋದು ಐ ಕಾರ್ಡು ಎಂಡ್ ಸ್ಕ್ರೀನ್ ಹಾಕೋದಕ್ಕೆ ಕೇಳುತ್ತೆ. ಸೊ ಇದೇನು ಹಾಕಬೇಡಿ. ಇನ್ನು ಮತ್ತೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದ್ಸತಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಮೇನ್ಲಿ ಅನ್ಲಿಸ್ಟೆಡ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಪ್ರೈವೇಟ್ ಹಾಕಬೇಡಿ, ಹಂಗಂತ ಪಬ್ಲಿಕ್ಕು ಮಾಡಬೇಡಿ. ಸೊ ಇಲ್ಲಿ ಅನ್ಲಿಸ್ಟೆಡ್ ಅಂತ ಇದೆ ನೋಡಿ. ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಈ ಒಂದು ವಿಡಿಯೋನ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊತು ಅಂದರೆ ಸೊ ಈ ಒಂದು ವಿಡಿಯೋ ಅನ್ಲಿಸ್ಟೆಡಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಅಪ್ಲೋಡ್ ಆದ ನಂತರ ನಿಮ್ಗೆ ಇಲ್ಲಿ ಒಂದು ಲಿಂಕ್ ಕಾಣಿಸುತ್ತೆ ನೋಡಿ, ಈ ಒಂದು ಲಿಂಕ್ನ ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡ್ಕೊಂಡು ಇಲ್ಲಿ ಕ್ಲೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊತು ಅಂದರೆ ಈ ರೀತಿ ನಿಮಗೊಂದು ವಿಡಿಯೋ ಅಪ್ಲೋಡ್ ಆಯಿತು. ಸೊ ನೀವೇನು ಅಪೀಲ್ ವಿಡಿಯೋ ಮಾಡ್ಕೊಂಡಿದ್ರಿ ಸೊ ಒಂದು ಅಪೀಲ್ ವಿಡಿಯೋ ಈ ರೀತಿ ನೀವು ಅಪ್ಲೋಡ್ ಮಾಡ್ಕೊಂಡು ಇದಾಯಿತು. ಸೊ ಅಪ್ಲೋಡ್ ಮಾಡ್ಕೊಂಡ ನಂತರ ನೆಕ್ಸ್ಟು ಲೆಫ್ಟ್ ಸೈಡ್ನಲ್ಲಿ ಮಾನಿಟೈಸೇಷನ್ ಐಕಾನ್ ಕಾಣಿಸ್ತಿದೆ ನೋಡಿ. ಸೊ ಈ ಒಂದು ಮಾನಿಟೈಸೇಷನ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಈ ಒಂದು ರಿಯೂಸ್ಡ್ ಕಂಟೆಂಟ್ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಗಳು ಕೊಟ್ಟಿರ್ತಾರೆ. ಸೊ ಇದನ್ನೆಲ್ಲ ಓದ್ಕೋಬೋದು. ಅದೇ ರೀತಿ ಇಲ್ಲಿ ರಿಯೂಸ್ಡ್ ಕಂಟೆಂಟ್ ಅಂತ ಇದೆ ನೋಡಿ. ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಏನಕ್ಕೆ ರಿಯೂಸ್ಡ್ ಕಂಟೆಂಟ್ ಬರುತ್ತೆ, ಸೊ ಈ ರಿಯೂಸ್ಡ್ ಕಂಟೆಂಟ್ ನಾವು ಏನು ಕೊಡ್ತೀವಿ ಸೊ ಅದ್ರ ಬಗ್ಗೆ ಎಲ್ಲ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದನ್ನು ಒಂದು ಸತಿ ಟೈಮ್ ಇದ್ದಾಗ ಓದ್ಕೊಳ್ಳಿ. ಸೊ ಇಲ್ಲಾಂದರೆ ನಾನು ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದೀನಿ, ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನು ನೋಡ್ತು ಅಂದರೂ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ನೀವಿಲ್ಲಿ ಸ್ಟಾರ್ಟ್ ಅಪೀಲ್ ಅಂತ ಇದೆ ನೋಡಿ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ಟೈಮ್ನು ಕೂಡ ಕೊಟ್ಟಿದ್ದಾರೆ. ಸೊ 14 ಡೇಸ್ ಒಳಗಡೆ ನಾವು ಅಪೀಲ್ ಮಾಡಬೇಕು. ಸೊ ಅದನ್ನು ನಾನು ಮುಂಚೆನೂ ತಿಳಿಸಿದ್ದೀನಿ. ಅದೇ ರೀತಿ ಇಲ್ಲೂ ಕೂಡ ಅವರು ಕೊಟ್ಟಿದ್ದಾರೆ, ಇದನ್ನು ನೀವು ನೋಡ್ಕೊಬೋದು. ಸೊ ಇನ್ನು ನೆಕ್ಸ್ಟ್ ನೀವಿಲ್ಲಿ ಸ್ಟಾರ್ಟ್ ಅಪೀಲ್ ಅಂತ ಇದೆ ನೋಡಿ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಪೀಲ್ ವಿಡಿಯೋ ಯಾವ ರೀತಿ ಮಾಡಬೇಕು. ಸೊ ಅದನ್ನು ಅವರು ನೀಟಾಗಿ ತಿಳಿಸಿದ್ದಾರೆ. ಸೊ ಇದ್ರ ಬಗ್ಗೆನೂ ನಾನು ಆಲ್ರೆಡಿ ತಿಳಿಸಿದ್ದೀನಿ. ಸೊ ನೀವೇನು ಇದನ್ನು ಓದಬೇಕು ಅಂತ ಏನು ಅಗತ್ಯ ಇಲ್ಲ. ಸೊ ಇನ್ ಕೇಸ್ ನಿಮಗೆ ಟೈಮ್ ಇತ್ತು ಅಂದರೆ ಸೊ ಇದನ್ನು ಕೂಡ ನೀವು ಓದ್ಕೋಬೋದು. ಸೊ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಸೊ ಈ ರೀತಿ ನಿಮಗಿಲ್ಲಿ ರೈಟ್ ಮಾರ್ಕ್ಗಳು ಕೊಟ್ಟಿದ್ದಾರೆ ನೋಡಿ. ಸೊ ಇದಿಷ್ಟೂ ಕೂಡ ನೀವು ನೀಟಾಗಿ ರೀಡ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ರೀಡ್ ಮಾಡ್ತು ಅಂದರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಇನ್ನು ನೆಕ್ಸ್ಟು ನೀವಿಲ್ಲಿ ವಿಡಿಯೋ ಲಿಂಕ್ ಅಂತ ಇದೆ ನೋಡಿ, ವಿಡಿಯೋ URL ಅಂತ. ಸೊ ಇಲ್ಲಿ ನೀವು ಅಲ್ಲೇನು ವಿಡಿಯೋ ಅನ್ಲಿಸ್ಟೆಡ್ಗೆ ಹಾಕಿರೋ ವಿಡಿಯೋದು ಲಿಂಕ್ನ ಕಾಪಿ ಮಾಡ್ಕೊಂಡಿದ್ರಿ ಅದನ್ನು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ನಾನಿವಾಗ ಅದನ್ನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದ ನಂತರ ನೆಕ್ಸ್ಟ್ ನೀವಿಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿ, ಈ ಒಂದು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಯುವರ್ ಅಪೀಲ್ ಹ್ಯಾಸ್ ಬಿನ್ ಸಬ್ಮಿಟೆಡ್, ಯು ವಿಲ್ ರಿವ್ಯೂ ಯುವರ್ ಅಪೀಲ್ ಆ್ಯಂಡ್ ಗೆಟ್ ಬ್ಯಾಕ್
ಟು ಯು ವಿತಿನ್ 14 ಡೇಸ್ ಅಂತ ಹೇಳ್ತಿದ್ದಾರೆ. ಸೊ ಅದೇ ರೀತಿ ನಿಮ್ಗೆ ಇಲ್ಲಿ ರಿಮೆಂಬರು ಕೂಡ ಕೊಟ್ಟಿದ್ದಾರೆ. ಸೊ ರಿಮೆಂಬರ್ ಬಗ್ಗೆ ನಾನು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ 14 ದಿನದೊಳಗಡೆ ನಾವು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀವಿ. ಸೊ ಏನು ರಿಸಲ್ಟ್ ಇದೆ ಅದನ್ನು ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತಾರೆ. ಸೊ ಅಷ್ಟೊಂದೇನು ಟೈಮ್ ತೊಗೊಳ್ಳಲ್ಲ, ವಿತಿನ್ ಒಂದು 5 to 6 hours ಒಳಗಡೆ ರಿಸಲ್ಟ್ ಕೊಟ್ಬಿಡ್ತಾರೆ. ಮ್ಯಾಕ್ಸಿಮಮ್ ಅಂದರೂ ಒಂದು 2 to 3 days ಒಳಗಡೆ ನಿಮಗೆ ರಿಸಲ್ಟ್ ಅನ್ನೋದು ಬಂದುಬಿಡುತ್ತೆ. ಸೊ ತುಂಬ ಏನು ಟೈಮ್ ತಗೊಳ್ಳೋದಿಲ್ಲ. ಅದೇ ರೀತಿ ಇಲ್ಲಿ ನೋಡ್ತಾ ಇದ್ರೆ ರಿಮೆಂಬರ್ ಅಂತ ಇದೆ. ಇಫ್ ಯು ಡಿಲೀಟ್ ಎನಿ ವಿಡಿಯೋಸ್ ಆಫ್ಟರ್ ಯು ರಿಸೀವ್ ಯುವರ್ ಚಾನಲ್ ರಿವ್ಯೂ ಡಿಸಿಷನ್ ವಿ ವಾಂಟ್ ಟು ಬಿ ಅಬಲ್ ಟು ರಿವ್ಯೂ ಯುವರ್ ಅಪೀಲ್ ಅಂತ ಇದೆ. ಅಂದರೆ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಯಾವುದೇ ರೀತಿ ವೀಡಿಯೋಸ್ಗಳನ್ನು ಡಿಲೀಟ್ ಮಾಡೋದಾಗಲಿ, ಪ್ರೈವೇಟ್ಗೆ ಹಾಕೋದಾಗಲಿ, ಅನ್ಲಿಸ್ಟೆಡ್ ಮಾಡೋದಾಗಲಿ ಮಾಡೋದಕ್ಕೆ ಹೋಗಬೇಡಿ. ಯಾವ್ಯಾವ ವೀಡಿಯೋ ಹೆಂಗಿದೆಯೋ ಹಂಗಂಗೆ ಇರಬೇಕು. ಸೊ ನಾವು ರಿವ್ಯೂ ಮಾಡಿಬಿಟ್ಟು ನಾವು ನಿಮಗೆ ತಿಳಿಸ್ತೀವಿ. ಇಫ್ ಇನ್ ಕೇಸ್ ನೀವು ಯಾರು ಅಪೀಲ್ ಹಾಕಿದ ಮೇಲೆ ನೀವು ವಿಡಿಯೋ ಡಿಲೀಟ್ ಮಾಡೋದು, ಪ್ರೈವೇಟ್ಗೆ ಹಾಕೋದು, ಅನ್ಲಿಸ್ಟೆಡ್ಗೆ ಹಾಕೋದು ಮಾಡ್ತು ಅಂದರೆ ಸೊ ಒಂದು ಅಪೀಲ್ ಅನ್ನೋದು ರಿಜೆಕ್ಟ್ ಆಗುತ್ತೆ. ಸೊ ನಾವು ನಿಮ್ಮ ಒಂದು ಚಾನಲ್ನ ರಿವ್ಯೂ ಮಾಡೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಇದನ್ನು ಕೂಡ ನೀವು ನೋಡ್ಕೊಬೋದು. ಸೊ ಇಲ್ಲಿ ಗಾಟ್ ಇಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಯುವರ್ ಅಪೀಲ್ ಈಸ್ ಅಂಡರ್ ರಿವ್ಯೂ ಅಂತ ನಿಮಗೆ ತೋರಿಸ್ತಾ ಇರುತ್ತೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಯಾವ ರೀತಿ ಅಪೀಲ್ ವಿಡಿಯೋನ ನಾವು ಯೂಟ್ಯೂಬ್ ಅವ್ರಿಗೆ ಸಬ್ಮಿಟ್ ಮಾಡೋದು ಅಂತ. ಸೊ ಈ ರೀತಿ ನೀವು ಅಪೀಲ್ ವಿಡಿಯೋನ ಸಬ್ಮಿಟ್ ಮಾಡ್ತು ಅಂದರೆ ವಿತಿನ್ 14 ಡೇಸ್ ಒಳಗಡೆ ನಿಮಗೆ ರಿಸಲ್ಟ್ ಅನ್ನೋದು ಬರುತ್ತೆ. ಸೊ ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು, ಅದೇ ರೀತಿ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.